ಕರ್ಕಾಟಕ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಪ್ರತಿ ತಿಂಗಳು ಪ್ರತಿ ರಾಶಿಯವರಿಗೂ ಒಂದಿಷ್ಟು ಶುಭ ವಿಚಾರ, ಒಂದಿಷ್ಟು ಎಚ್ಚರಿಕೆಗಳಿರುತ್ತೆ. ಅದೆರಡೂ ಸಪ್ರೇಟ್ ಆಗಿ ಬೇರೆ ಬೇರೆಯಾಗಿ ವಿಡಿಯೋ ಮಾಡ್ತಕ್ಕಂಥದ್ದು ನನ್ನ ಒಂದು ರೂಢಿ, ಅಭ್ಯಾಸ. ಸೊ ಈ ವಿಡಿಯೋದಲ್ಲಿ ನಾನು ಕರ್ಕಾಟಕ ರಾಶಿಯವರಿಗೆ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ, ಅದರಲ್ಲಿ ನಿಗೂಢವಾದ 5 ಎಚ್ಚರಿಕೆಗಳನ್ನು ಕೊಡ್ತಾ ಇದ್ದೇನೆ. ಸೊ ಸಿದ್ಧಪಡಿಸ್ಕೊಂಡು ಬಂದಿದ್ದೇನೆ, ಏನೇನು ಸಮಸ್ಯೆ ಆಗಬಹುದು ಅಂತ. ಆದಿಯಲ್ಲೇ ಹೇಳ್ತೇನೆ, ನಿಮ್ಮನ್ನು ಹೆದರಿಸಲಿಕ್ಕೋಸ್ಕರ ಅಲ್ಲ. ಏನು ಸಮಸ್ಯೆ ಆಗ್ಬೋದು ಅಂತ ಗೊತ್ತಾದರೆ ನೀವು ಮುನ್ನೆಚ್ಚರಿಕೆ ತೆಗೆದುಕೊಳ್ತೀರಾ, ಆ ಸಮಸ್ಯೆಗಳಾಗದಂತೆ ನೀವು ನೋಡ್ಕೊಳ್ತೀರಾ, ಎಚ್ಚರ ವಹಿಸುತ್ತೀರಾ ಅನ್ನುವಂಥದ್ದು ಉದ್ದೇಶ. ಹೆದರಿಸ್ಲಿಕ್ಕಂತೂ ಅಲ್ಲ, ಖಂಡಿತ ದಯವಿಟ್ಟು ಹಂಗೆ ತಿಳ್ಕೊಳ್ಬೇಡಿ. ಹಾಗೂ ಪ್ರತಿಯೊಬ್ಬ ಕರ್ಕಾಟಕ ರಾಶಿಯವರಿಗೂ ಗೊತ್ತಾಗಬೇಕಲ್ಲ ಏನೇನು ಸಮಸ್ಯೆ ಆಗ್ಬೋದು ಮುಂದಿನ ತಿಂಗಳಲ್ಲಿ, ಆಗಸ್ಟ್ ತಿಂಗಳಲ್ಲಿ ಅಂತ. ಸೊ ದಯವಿಟ್ಟು ನೀವು ಒಂದು ಸಹಾಯ ಮಾಡಿ, ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬ ಕರ್ಕಾಟಕ ರಾಶಿಯವರಿಗೆ ವಿಡಿಯೋ ರೀಚ್ ಆಗಲಿ, ಏನೇನು ಸಮಸ್ಯೆ ಆಗ್ಬೋದು, ಏನು ಪರಿಹಾರ ಅವ್ರಿಗೆ ಗೊತ್ತಾಗಲಿ, ಆಯ್ತಲ್ವಾ? ಸೊ ದಯವಿಟ್ಟು ಶೇರ್ ಮಾಡಿ ವಿಡಿಯೋನ. ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕೇಳಿ ಸಬ್ಸ್ಕ್ರೈಬ್ ಅಂತ ಬಟನ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿಲ್ಲ ಅಂದರೆ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮೊದಲನೆಯ ನಿಗೂಢವಾದ ಎಚ್ಚರಿಕೆ ಕರ್ಕಾಟಕ ರಾಶಿಯವರಿಗೆ ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಜಠರ ಹಾಗೂ ಮೂತ್ರಪಿಂಡಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಾಗುವ ಸಾಧ್ಯತೆ. ಈಗ ಮೂತ್ರಪಿಂಡ ಅಂದ್ರೆ ಕಿಡ್ನಿ ಸ್ಟೋನ್ ಆಗ್ತಕ್ಕಂಥದ್ದು, ಅಥವಾ ಈ ಮುಂಚೆನೇ ಇತ್ತು ನಿಮಗೆ ಗೊತ್ತಾಗ್ಲಿಲ್ಲ, ಆಗಸ್ಟ್ ತಿಂಗಳಲ್ಲಿ ಗೊತ್ತಾಯಿತು ಅನ್ನತಕ್ಕಂಥದ್ದು. ಜಠರ ಅಂದರೆ ಹೊಟ್ಟೆ ಜೀರ್ಣಾಂಗಕ್ಕೆ ಸಂಬಂಧಪಟ್ಟಂಥದ್ದು. ಅದರಲ್ಲೂ ವಿಶೇಷವಾಗಿ ನೀವು ಕುಡಿಯುವ ನೀರಿನ ಬಗ್ಗೆ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ಎರಡನೇದಾಗಿ ಮಸಾಲೆ ಪದಾರ್ಥಗಳನ್ನ ಅವಾಯ್ಡ್ ಮಾಡಬೇಕು. ಈ ಎಣ್ಣೆಯಲ್ಲಿ ಕರಿದ ತುಂಬ ಮಸಾಲೆ ಹಾಕಿದಂಥ ಪದಾರ್ಥಗಳು ನಾಲಿಗೆಗೆ ರುಚಿಯಾಗಬಹುದು, ಆದರೆ ಹೊಟ್ಟೆಗೆ ಒಳ್ಳೆಯದಲ್ಲ. ಸೊ ಆದ್ದರಿಂದ ಮಸಾಲೆ ಅವಾಯ್ಡ್ ಮಾಡಿ, ಕುಡಿಯುವ ನೀರಿನ ಬಗ್ಗೆ ಎಚ್ಚರಿಕೆ ವಹಿಸಿ. ಹಾಗೂ ಯಾವ ಪದಾರ್ಥಗಳಿಂದ ಕಿಡ್ನಿ ಸ್ಟೋನ್ ಜಾಸ್ತಿ ಆಗುತ್ತೆ, ಸಮಸ್ಯೆ ಜಾಸ್ತಿ ಆಗುತ್ತೆ ಅಂತ ಅದನ್ನ ಅವಾಯ್ಡ್ ಮಾಡಿ. ನಿಮಗೇನಾದರೂ ನೋವು ಬರ್ತಾ ಇದೆ ಅಂತಾದರೆ ದಯವಿಟ್ಟು ಮೊದಲೇ ಅದನ್ನು ತಾತ್ಸಾರ ಮಾಡಿದ್ರೆ ಡಾಕ್ಟರ್ಗೆ ತೋರಿಸ್ಕೊಳ್ಳಿ. ಹೊಟ್ಟೆಗೆ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತೆ, ಜಠರಾಗ್ನಿಗೆ ಸಂಬಂಧಪಟ್ಟಂತೆ ಯಾವುದು ಅಜೀರ್ಣ ಉಂಟಾಗಿ ಮಾಡಬಹುದು ಅಂಥ ಆಹಾರಗಳನ್ನು ಸೇವಿಸೋದು ಬಿಟ್ಟುಬಿಡಿ ಈಗಲಿಂದಲೇ. ಸೊ ಆಗಸ್ಟ್ ತಿಂಗಳಲ್ಲಿ ಈ 2 ಸಮಸ್ಯೆ ಬಂದರೆ ಜಠರ ಹಾಗೂ ಮೂತ್ರ ಅಂದರೆ ಕಿಡ್ನಿ ಸಂಬಂಧಪಟ್ಟಂತೆ ಸಮಸ್ಯೆಗಳಾಗಬಹುದು ಅನ್ನೋಂಥದ್ದು ಒಂದು ಸಾಧ್ಯತೆಗಳು, ಹಾಗೇ ಬಿಡುತ್ತೆ ಅಂತಲ್ಲ, ಸಾಧ್ಯತೆಗಳಿದೆ. ಸೊ ಮೊದಲಿಂದನೇ ಎಚ್ಚರಿಕೆ ವಹಿಸ್ಬಿಟ್ರೆ ತುಂಬ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಸೊ ಆದ್ದರಿಂದ ವೈದ್ಯೋಪಚಾರಗಳು ಏನು ಬೇಕು ನೋಡ್ಕೊಳ್ಳಿ. ನೀವೇನು ಪ್ರಿಕಾಷನರಿ ಸ್ಟೆಪ್ಸ್ ತಗೊಳ್ಬೇಕು, ಮುನ್ನೆಚ್ಚರಿಕೆಗಳನ್ನ ದಯವಿಟ್ಟು ತಗೊಳ್ಳಿ. ನಿಮ್ಮ ಆರೋಗ್ಯ ಸರಿ ಹೋಗಲಿ, ನಿಮ್ಗೆ ಒಳ್ಳೆಯದಾಗಲಿ ಅನ್ನುವ ಕಾರಣಕ್ಕೆ ನಾವು ವಿಶೇಷವಾಗಿ ದೇವತಾರಾಧನೆಗಳನ್ನು ಅದನ್ನೇ ನಾವು ಮಾಡೋಕ್ಕಾಗೋದು, ಅದನ್ನು ನಾವು ಮಾಡ್ತಾ ಇದ್ದೇವೆ. ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ತಿಳಿಸ್ತೇನೆ, ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. ಎರಡನೇ ಎಚ್ಚರಿಕೆ ಕರ್ಕಾಟಕ ರಾಶಿಯವರಿಗೆ ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ಕರ್ಕಾಟಕ ರಾಶಿಯವರಾಗಿದ್ದು ಯಾವುದೋ ಒಂದು ವ್ಯವಹಾರ ಮಾಡಲಿಕ್ಕೆ ಯಾರೊಬ್ಬರು ಹೂಡಿಕೆ ಮಾಡ್ತೀನಿ, ನಾನು ಕೊಡ್ತೀನಿ ದುಡ್ಡು, ಏನು ಟೆನ್ಷನ್ ಮಾಡ್ಕೋಬೇಡ ಅಂತಂದ್ರು ಅಂದರೆ, ಅವರು ನಿಮ್ಮ ಹೂಡಿಕೆಗೆ ಸ್ವಲ್ಪ ನಿಧಾನ ಮಾಡ್ಬೋದು. ಕೊಟ್ಟೆ ಅನ್ನೋದು, ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ, ಮುಂದಿನ ವಾರ ಕೊಡ್ತೀನಿ, ಅದ್ಯಾವುದೋ ಬರೋ ಕೊಡ್ತೀನಿ, ಹಂಗಿರ್ತೀನಿ, ಅಲ್ಲಿ ಇಲ್ಲಿ ಅಂತ ಅವರು ಎಳೆದಾಡ್ತಾರೆ ಅಂತ. ಅಂದರೆ ಯಾರೋ 3ನೇ ವ್ಯಕ್ತಿಯನ್ನು ನಂಬಿಕೊಂಡು ನೀವು ಹೂಡಿಕೆಗೆ ಮುನ್ನಡೆ ಆಗಬಾರ್ದು. ಒಂದು, ನಿಮ್ಮದೇ ದುಡ್ಡು ನೀವು ಹೂಡಿಕೆ ಮಾಡ್ತೀರಾ ಅಂದರೆ ಅದು ವಿಳಂಬವಾಗುವ ಸಾಧ್ಯತೆ. ಅಂದರೆ ನೀವು ಹೂಡಿಕೆ ನಿಮ್ಮ ಕೈಲೇ ಮಾಡೋಕ್ಕಾಗಲ್ಲ, ಏನೋ ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಅಥವಾ ನೀವು ಹೂಡಿಕೆ ಮಾಡಿಬಿಡ್ತೀರಾ, ಬಟ್ ನೀವು ಎಷ್ಟು ಬೇಗ ಕೆಲಸ ಶುರುವಾಗುತ್ತೆ ಅಂದ್ಕೊಳ್ತೀರೋ ಅಷ್ಟು ಬೇಗ ಆ ಕೆಲಸ ಶುರು ಆಗಲ್ಲ, ವ್ಯತ್ಯಾಸ ಆಗಿಬಿಡುತ್ತೆ. ಸೊ ಅದು ಅವರು ಎಳೆದಾಡುತ್ತೆ. ಸೊ ಹೂಡಿಕೆ ವಿಚಾರಗಳಲ್ಲಿ ಸ್ವಲ್ಪ ವಿಳಂಬ ನೀತಿ ಕಂಡು ಬರ್ತಾ ಇದೆ. ಹಾಗೂ ನೀವು ಮಾಡಲ್ಲ ಆ ತಪ್ಪನ್ನ, ಆದರೂ ಹೇಳ್ತಾ ಇದ್ದೇನೆ, ಸ್ನೇಹಿತರಿಗೆ ಸಾಲ ಕೊಟ್ಟು ಸಮಸ್ಯೆಗಳು ಮಾಡ್ಕೊಳ್ತೀರಾ, ಅದ್ರ ಬದಲಾಗಿ ಸಾಲ ಅಂತ ಕೊಡಬೇಡಿ, ದಾನ ಅಂತ ಕೊಟ್ಬಿಡಿ. ಯಾಕೆಂದರೆ ನಿಮಗೂ ಅದು ವಾಪಸ್ ಮಾಡೋ ಆಸೆ ಇಟ್ಕೊಳಲ್ಲ. ಸೊ 10,000 ಕೊಡೋ ಜಾಗದಲ್ಲಿ 500,000 ದಾನ ಅಂತ ಕೊಟ್ಬಿಡಿ, ನಿಮ್ದಲ್ಲ ಅಂತ. ನೀವು 10,000 ಕೊಟ್ಬಿಟ್ರಿ ಅಂದರೆ ಅದು ಆಮೂಲಾಗ್ರವಾಗಿ ಸಮಸ್ಯೆ ಆಗುವ ಸಾಧ್ಯತೆ ಇದೆ. ಸೊ ಯಾರಿಗೂ ಸಾಲ ಕೊಡೋಕೆ ಹೋಗಬೇಡಿ, ದಾನ ಮಾಡಿಬಿಡಿ, ಸಾಲ ಕೊಡೋಕೆ ಹೋಗಬೇಡಿ. ಜೊತೆಯಲ್ಲಿ ಹೂಡಿಕೆ ವಿಚಾರದಲ್ಲಿ ಈ ಥರ ಸಮಸ್ಯೆಗಳು ಕಂಡು ಬರ್ತಾ ಇದೆ. ಸ್ವಲ್ಪ ಲಕ್ಷ್ಮೀ ಆರಾಧನೆ, ದುರ್ಗಾ ಆರಾಧನೆ ಅವಶ್ಯಕತೆ ಇದೆ. ಕುಜನ ವಿಶೇಷವಾದ ಆರಾಧನೆ ಅವಶ್ಯಕತೆಯೂ ಕಂಡು ಬರ್ತಾ ಇದೆ. ಓಕೆ, ಅದಕ್ಕೆ ನಾವು ವಿಶೇಷವಾಗಿ ನಾವು ಶೂಲಿನಿ ದುರ್ಗಾ ಹೋಮ, ಸಹಸ್ರಕುಜ ಶಾಂತಿ, ಅಂಗಾರಮಣಿ ಎಲ್ಲ ಕೊಡ್ತಾ ಇದ್ದೇವೆ, ತ್ರಿಶೂಲ ಎಲ್ಲವ. ಸೊ ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ತಿಳಿಸ್ತೇನೆ ಅದನ್ನು. ಇಲ್ಲ ನೀವೇ ಕುಜಾಷ್ಟೋತ್ರ ಪಠನೆ, ದುರ್ಗಾಷ್ಟೋತ್ರ ಪಠನೆ ನಿಮ್ಮ ಕೈಲಾಗಿದ್ದು ಮಾಡಿ. ದಯವಿಟ್ಟು ಏನೂ ಮಾಡದೆ ಮಾತ್ರ ಹಾಗೆ ಇರಬೇಡಿ, ಸಮಸ್ಯೆ ಆಗಬಹುದು. ಒಳ್ಳೆಯದಾಗಲಿ.
ಮೂರನೆಯ ಎಚ್ಚರಿಕೆ ಕರ್ಕಾಟಕ ರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಈ ಜುಲೈ ತಿಂಗಳಲ್ಲಿ ನೀವೇನೇನು ಮಾಡಿದ್ದೀರಾ, ಏನೇನು ಮಾಡ್ತಾ ಇದ್ದೀರಾ, ಇದನ್ನೊಂದ್ಸಲ ಪುನರ್ವಿಮರ್ಶೆ ಮಾಡಬೇಕಾದಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ನನಗೆ, ಅಂದರೆ ಅವಶ್ಯಕತೆಗಳು ಕಂಡು ಬರ್ತಾ ಇದೆ. ಯಾಕೆಂದ್ರೆ ನೀವು ಜುಲೈ ತಿಂಗಳಲ್ಲಿ ಯಾವುದೋ ಎಡವಟ್ಟು ಮಾಡ್ತೀರಾ, ನಿಮಗೆ ಗೊತ್ತೇ ಆಗಲ್ಲ, ನಾನು ಈ ಎಡವಟ್ಟು ಮಾಡ್ದೇನೆ ಗೊತ್ತಾಗಲ್ಲ, ಅಥವಾ ನಿಮಗೆ ಗೊತ್ತಾಗತ್ತೆ ಯಾರಿಗೂ ಗೊತ್ತಾಗಲ್ಲ ಬಿಡು ಅಂತ ಅನ್ಕೊಂಡಿರ್ತೀರಾ. ಇದರ ಔಟ್ಪುಟ್ ರಿಸಲ್ಟ್ ನಿಮಗೆ ಆಗಸ್ಟಲ್ಲಿ ಗೊತ್ತಾಗತ್ತೆ. ಓಯ್ಯೋ, ನಾನು ಜುಲೈ ತಿಂಗಳಲ್ಲಿ ಈ ಸಮಸ್ಯೆ ಮಾಡಿಬಿಟ್ಟೆ, ಅಯ್ಯೋ ನಾನು ನೋಡ್ಕೊಳ್ಳಿಲ್ಲ, ಈಗ ಅದನ್ನು ಸರಿ ಮಾಡಬೇಕಲ್ಲಪ್ಪ, ಈಗ ಏನು ಮಾಡಲಪ್ಪ, ದೇವರೇ ಭಗವಂತ ಕಾಪಾಡಪ್ಪ ಅಂತ ಓಡಾಡಬೇಕಾದ ಪರಿಸ್ಥಿತಿ ಬರುತ್ತೆ. ಸೊ ಈಗ ಜುಲೈ ನಡೀತಾ ಇರೋದ್ರಿಂದ ನಾನು ಈಗಲೇ ವಿಡಿಯೋ ಮಾಡ್ತಾ ಇರೋದ್ರಿಂದ ನೀವು ಈಗಲೇ ತಿಳ್ಕೊಂಬಿಡಿ, ಯಾವ ವಿಚಾರವನ್ನು ಮುಚ್ಚಿಡಬೇಡಿ, ಯಾರಿಗೂ ಗೊತ್ತಾಗಲ್ಲ ಅಂದ್ಕೊಂಡು. ಯಾರು ತಪ್ಪು ಮಾಡಿಬಿಟ್ಟಿದ್ರೆ ಅದನ್ನು ಕೂಡಲೇ ಈಗಲೇ ಸರಿಪಡಿಸ್ಕೊಂಬಿಡಿ. ಆಗಸ್ಟ್ ತಿಂಗಳಲ್ಲಿ ಸರಿಪಡಿಸ್ಕೊಳ್ಳೋಕ್ಕಾಗಲ್ಲ. ನಿಮಗೆ ಗೊತ್ತಿಲ್ಲದೆ ನಡೆದೋಗಿದೆ ಅಂತ ಆದರೆ ಒಮ್ಮೆ ದಯವಿಟ್ಟು ಜುಲೈ ತಿಂಗಳು 1ನೇ ತಾರೀಕಿಂದನೂ ಈಚೆಗೆ ಎಲ್ಲ ಪರಾಮರ್ಶಿಸಿ ನೋಡಿ, ಏನೇನು ಮಾಡಿದೆ, ಇದು ಮಾಡಿದೆ, ಅದೊಂದು ಮಾಡಿದೆ, ಅಲ್ಲೊಂದು ದುಡ್ಡು ಕೊಟ್ಟೆ, ಅದೇನು ಮಾಡಿದೆ, ಈ ಥರ ಎಲ್ಲ. ಅಥವಾ ನೀವು ಕೆಲಸ ಮಾಡಬೇಕು, ಜಾಬ್ ಮಾಡ್ತಾ ಇದ್ದಾರೆ, ಜಾಬಲ್ಲಿ ಏನೇನು ಮಾಡಿದೆ, ಜಾಬಲ್ಲಿ ಎಲ್ಲ. ಯಾಕೆ ಅಂದರೆ ಕೆಲವರು ನೀವು ಎಲ್ಲಿ ತಪ್ಪು ಮಾಡ್ತೀರಾ ಅಂತ ಕಾಯ್ಕೊಂಡು ಅದನ್ನೆಲ್ಲ ಹೊರಗೆ ತೆಗೆದು ನಿಮಗೆ ಆಗಸ್ಟ್ ತಿಂಗಳಲ್ಲಿ ಸರಿಯಾಗಿ ಬಡ್ಡಿ ಅಸಲು ಎಲ್ಲ ಸೇರಿಸ್ಕೊಡೋರಿದ್ದಾರೆ. ಸೊ ಆದ್ದರಿಂದ ಆಗ ಒಂದು ಸಲ ಏನಿದು ಅಂತ ಶಾಕ್ ಆಗೋ ಬದಲಾಗಿ ನೀವು ಈಗಲೇ ಅದನ್ನೆಲ್ಲ ಹುಡುಕಿ ತೆಗೆದು ಎಲ್ಲೆಲ್ಲಿ ಏನೇನು ಸಮಸ್ಯೆ ಆಗಿದೆ ನೋಡಿ ಅದನ್ನು ಸರಿ ಮಾಡ್ಕೊಂಬೋದು ಒಳ್ಳೆಯದು. ಮುಚ್ಚಿಡೋಕ್ಕಂತೂ ಒಗ್ಲೇಬೇಡಿ. 110% ಆಗಸ್ಟ್ ತಿಂಗಳಲ್ಲಿ ಅದು ಓಪನ್ ಆಗಿಬಿಡುತ್ತೆ. ಅಥವಾ ನೀವು ಏನೇ ಮುಚ್ಚಿಟ್ಟು ಮಾಡಿದ್ರು ಆಗಸ್ಟಲ್ಲಿ ಓಪನ್ ಆಗಿಬಿಡೋ ಸಾಧ್ಯತೆ ಇದೆ. ಸೊ ಇದನ್ನು ಯಾವ ರೀತಿ ತಗೊಳ್ಕೊಳ್ತಾರೆ ನೋಡ್ಕೊಳ್ಳಿ. ಶೂಲಿನಿ ದುರ್ಗಾರಾಧನೆಯ ಅವಶ್ಯಕತೆ ತುಂಬ ಜಾಸ್ತಿ ಕಂಡು ಬರ್ತಾ ಇದೆ. ಅದರಿಂದ ಏನಾಗುತ್ತೆ, ಒಂದು ನಿಮಗೆ ಗೊತ್ತಿಲ್ಲದೆ ತಪ್ಪು ನಡೆದೋಗಿದ್ರೆ ಅದು ನಿಮ್ಗೆ ಗೊತ್ತಾಗುತ್ತೆ, ಅದನ್ನು ಮೊದಲೇ ಸರಿ ಮಾಡ್ಕೊಳ್ಳೋಕೆ ಅವಶ್ಯಕತೆ ಸಿಗುತ್ತೆ. ಈಗ ನಿಮಗೆ ಗೊತ್ತಿದೆ ಮುಚ್ಚಿಟ್ಟಿದ್ರಿ ಅಂದ್ರೂ ಅದಕ್ಕೊಂದು ಸರಿಯಾದ ಪರಿಹಾರಗಳು ನಿಮಗೆ ಸಿಗುತ್ತೆ. ಸೊ ಆದ್ದರಿಂದ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ. ವಿಡಿಯೋ ಎಂಡಲ್ಲಿ ನಾನು ಇದ್ರ ಬಗ್ಗೆ ಹೇಳ್ತಾ ಇದ್ದೇನೆ. ಆ ಒಂದು ಪೂಜೆಯ ಬಗ್ಗೆ, ಆ ಒಂದು ಪರಿಹಾರದ ಬಗ್ಗೆ ಗಮನ ಹರಿಸಿ ಅದನ್ನು ನೀವು ಕೂಡ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ, ಒಳ್ಳೆಯದಾಗಲಿ. 4ನೆಯ ಎಚ್ಚರಿಕೆ ಕರ್ಕಾಟಕ ರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಕರ್ಕಾಟಕ ರಾಶಿಯವರಿಗೆ ರವಿಗ್ರಹ ನಿಮ್ಮ ರಾಶಿಯಲ್ಲೇ ಮೊದಲೆರಡು ವಾರಗಳಿರ್ತಾನೆ. ಒತ್ತಡ ತುಂಬ ಇರುತ್ತೆ. ಕುಟುಂಬಾಧಿಪತಿ, ಅದರಲ್ಲೂ ವಿಶೇಷವಾಗಿ ಪುರುಷರಿಗೆ, ಕರ್ಕಾಟಕ ರಾಶಿಯ ಪುರುಷರಿಗೆ ಹೆಂಡತಿ ಹಾಗೂ ಮಕ್ಕಳ ವಿಚಾರದಲ್ಲಿ ತುಂಬ ಒತ್ತಡಗಳಾಗ್ಬಿಡುತ್ತೆ. ಹೆಂಡತಿಗೆ ಆರೋಗ್ಯ ಸರಿಯಿಲ್ಲ ಅಂತಾರೋ, ಅಥವಾ ಹೆಂಡತಿ ಏನೋ ಒಂದು ಮಾತಾಡಿದ್ಲು ಅಂತಾರೋ, ಅಥವಾ ಹೆಂಡತಿ ಏನೋ ಒಂದು ನಡೆ, ಮಕ್ಕಳ ವಿಚಾರದಲ್ಲಿ, ಹೆಂಡತಿ ಮಕ್ಕಳ ವಿಚಾರದಲ್ಲಿ ಕರ್ಕಾಟಕ ರಾಶಿಯ ಪುರುಷರಿಗೆ ಆಗಸ್ಟ್ ತಿಂಗಳ ಮೊದಲೆರಡು ವಾರಗಳು ತೀರಾ ಒತ್ತಡ ಅನಿಸುತ್ತೆ. ಏನು ನಡೀತಾ ಇದೆ ಜೀವನದಲ್ಲಿ, ಯಾಕೆ ಹಿಂಗೆ, ಇದರಿಂದ ಹೆಂಗೆ ಹೊರಗೆ ಬರೋದು, ಹೆಂಡತಿ ಮಕ್ಕಳು ಒಳ್ಳೆ ಬಿಸಿ ತುಪ್ಪ ಆಗೋಯ್ತಲ್ಲ ಅನ್ನುವ ಒಂದು ಪರಿಸ್ಥಿತಿ ತುಂಬ ಚೆನ್ನಾಗಿ ಕಂಡು ಬರ್ತಾ ಇದೆ. ಜೊತೆಗೆ ವೈದ್ಯಕೀಯ ಚೆಕಪ್ನ ಅವಶ್ಯಕತೆ ಇದೆ. ನಿಮ್ಮ ವೈಫ್ ಹಾಗೂ ಚಿಲ್ಡ್ರನ್, ನೀವು ಕರ್ಕಾಟಕ ರಾಶಿಯ ಪುರುಷರಾಗಿದ್ದರೆ ಹೆಂಡತಿ ಹಾಗೂ ಮಕ್ಕಳಿಗೊಂದು ವೈದ್ಯಕೀಯ ತಪಾಸಣೆ, ವೈದ್ಯಕೀಯ ತಪಾಸಣೆಯ ಅವಶ್ಯಕತೆ ತುಂಬ ಇದೆ. ಒಂದು ಚೆಕಪ್ಪು, ನಾರ್ಮಲ್ ಚೆಕಪ್ ಆಗಿರ್ಬೋದು, ಒಂದು ಸಲ ಹೋಗು ಚೆಕಪ್ ಮಾಡಿಸ್ಕೊಂಬನ್ನಿ, ಎಲ್ಲ ಸರಿ ಇದೆ, ಓಕೆ, ನೋ ಪ್ರಾಬ್ಲಮ್, ಅದ್ರ ಬಗ್ಗೆ ಗಮನಿಸಿ. ಜೊತೆಗೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿಟ್ಕೊಂಬಿಡಿ. ಫ್ಯಾಮಿಲಿ ಹೆಲ್ತ್ ಇನ್ಶೂರೆನ್ಸ್ ಇಲ್ಲ, ನಾನು ಇವಾಗ ಯಾವುದೇ ಅಡ್ವರ್ಟೈಸ್ಮೆಂಟ್ ಹಾಕಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನಾನು ನಿಮಗೆ ಅದರ ಅವಶ್ಯಕತೆ ಬಗ್ಗೆ ಹೇಳ್ತಾ ಇದ್ದೀನಿ. ದಯವಿಟ್ಟು ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಂಬಿಡಿ. ನಿಮಗೆ ಯಾವುದು ಒಳ್ಳೇದು ಅನಿಸುತ್ತೋ ಮಾಡಿಸ್ಕೊಳ್ಳಿ. ಅದರ ಅವಶ್ಯಕತೆ ತುಂಬ ಕಂಡು ಬರ್ತಾ ಇದೆ. ಫ್ಯಾಮಿಲಿ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಬಿಡಿ. ನೀವು, ನಿಮ್ಮ ಹೆಂಡತಿ, ನಿಮ್ಮ ಮಗನೋ ಮಗಳೋ ಎಲ್ಲರೂ ಕವರಪ್ ಆಗೋ ಥರ ಅವಶ್ಯಕತೆ ತುಂಬ ಜಾಸ್ತಿ ಕಂಡು ಬರ್ತಾ ಇದೆ. ಇದು ಪೂಜೆ ಪುನಸ್ಕಾರಗಳಿಂದ ಪರಿಹಾರ ಆದರೂ ಕೂಡ ಅದನ್ನು ಹೊರತುಪಡಿಸಿ ಒಂದು ಶ್ರೀರಕ್ಷೇತ್ರ ಒಂದು ಹೆಲ್ತ್ ಇನ್ಶೂರೆನ್ಸ್ ಬೇಕು ಅಂತ ಅನ್ನಿಸ್ತಾ ಇದೆ. ಯೋಚನೆ ಮಾಡ್ಕೊಳ್ಳಿ. 5ನೆಯ ಎಚ್ಚರಿಕೆ ಕರ್ಕಾಟಕ ರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಪ್ರಯಾಣಗಳಲ್ಲಿ ಅನಿಶ್ಚಿತತೆ, ಯೋಚನೆಗಳಲ್ಲಿ ಅನಿಶ್ಚಿತತೆ. ಅಂದರೆ ಏನು ಮಾಡ್ತಾ ಇದ್ದೀರಿ, ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ, ಎಲ್ಲಿಗೆ ಹೋಗ್ತಾ ಇದ್ದೀರಿ, ಎಲ್ಲಿಗೆ ಹೋಗಬೇಕು ಅಂದ್ಕೊಂಡಿದ್ದೀರಿ, ಭಾಳ ಗೊಂದಲಮಯ ಆಗಿಬಿಡುತ್ತೆ. ಯಾವಾಗಲೂ ಸಹ ನೀವು ಕರ್ಕಾಟಕ ರಾಶಿಯವರು ಸ್ಪಷ್ಟತೆಗೆ ಬಹಳ ಫೇಮಸ್, ನೀವು ನಿಖರತೆಗೆ ಬಹಳ ಫೇಮಸ್. ಏನು ಮಾಡ್ಬೇಕು ಅನ್ಕೊಂಡಿದ್ಯಪ್ಪ ಅಂದರೆ ಪಿನ್ ಟು ಪಿನ್ ಇದನ್ನೇ ಮಾಡ್ತೇನೆ ನಾನು ಅಂತ ಹೇಳುವಂತಹ ತಾಕತ್ತಿರೋರು, ಅಷ್ಟು ಸ್ಪಷ್ಟತೆ ಇರೋರು. ನೀವು ಎಲ್ಲಿಗೆ ಹೋಗಬೇಕು ಅಂದ್ಕೊಂಡಿದ್ದೀರಪ್ಪ ಅಂದರೆ ಇಂಥ ಕಡೆನೇ ಹೋಗ್ತೀನಿ ನಾನು ಅಂತ ಹೇಳ್ಬಿಟ್ಟು, ಇಂಥ ಕಾರಣಕ್ಕೆ ಇಂಥ ಟೈಮಿಗೆ ಇಂಥ ಕಡೆನೇ ಹೋಗ್ತೀನಿ ಅನ್ನುವ ಒಂದು ಸ್ಪಷ್ಟತೆ ಇರುವಂಥ ವ್ಯಕ್ತಿಗಳು ನೀವು. ಏನು ಕೆಲಸ ಮಾಡಬೇಕು, ನಾನು ಇಂಥದ್ದೇ ಕೆಲಸ ಮಾಡ್ತೀನಿ, ಏನು ಬೇಕು ನಾನು ಇದನ್ನೇ ಮಾಡ್ತೀನಿ, ನಾನು ಹಿಂಗೆ ಮಾಡ್ತೀನಿ ನಾನು.
ಆ ಸ್ಪಷ್ಟತೆಯ ವಿಚಾರದಲ್ಲಿ ಗೊಂದಲಗಳು ಉಂಟಾಗ್ಬಿಡುತ್ತೆ. ಗೊಂದಲ ಎಷ್ಟು ಉಂಟಾಗ್ಬಿಡುತ್ತೆ ಅಂದರೆ ಜನಗಳು ಕೇಳ್ತಾರೆ, ಯಾಕೆ ಹಿಂಗಾಗೋದೆ, ಯಾಕಮ್ಮ, ಯಾಕಪ್ಪ, ಯಾಕೆ ಹಿಂಗಾಗ್ತಾ ಇದೆಯಾ, ಯಾಕೆ ಹಿಂಗೆ ಮಾಡ್ತಾ ಇದೆಯಾ, ಯಾಕೆ ನಿಂಗೊಂದು ಕ್ಲಾರಿಟಿ ಇಲ್ಲ ಈ ವಿಚಾರದಲ್ಲಿ ಅಂತ. ಕ್ಲಾರಿಟಿ ಸಿಗೋದಿಲ್ಲ. ಸ್ವಲ್ಪ ದುಃಖಿತರಾಗ್ತೀರಾ, ನಾನು ಯಾವತ್ತೂ ಲೈಫಲ್ಲಿ ಕ್ಲಾರಿಟಿ ಮಿಸ್ ಆಗಿಲ್ಲ, ಇದ್ರಲ್ಲಿ ಕ್ಲಾರಿಟಿ ಸಿಗ್ತಾ ಇಲ್ವಲ್ಲ, ಈ ಒಂದು ವಿಚಾರದಲ್ಲಿ ಕ್ಲಾರಿಟಿ ಸಿಗ್ತಾ ಇಲ್ಲಲ್ಲ, ಈ ಒಂದು ವ್ಯಕ್ತಿಯ ವಿಚಾರದಲ್ಲಿ ಕ್ಲಾರಿಟಿ ಸಿಗ್ತಾ ಇಲ್ವಲ್ಲ, ಈ ಒಂದು ವಿಷಯದಲ್ಲಿ ಕ್ಲಾರಿಟಿ ಸಿಗ್ತಾ ಇರವಲ್ಲ, ಈ ಒಂದು ಜಾಗಕ್ಕೆ ಹೋಗೋ ವಿಚಾರದಲ್ಲಿ ಕ್ಲಾರಿಟಿ ಸಿಗಲ್ಲ. ಸ್ಪಷ್ಟವಾಗಿ ಹಿಂಗೆ ಇದಮಿತ್ತಂ, ಇದು ಹೀಗೆ, ನಾನು ಹೀಗೆ ಮಾಡೋದು ಅನ್ನುವ ಕ್ಲಾರಿಟಿ ಸಿಗಿದೆ. ಭಾಳ ಒದ್ದಾಡ್ತೀರಾ. ಕರ್ಕಾಟಕ ರಾಶಿಯವರಿಗೆ ಇದೊಂಥರ ಹಿಂಸೆ ಇದು. ಹಾಗೂ ತೃತೀಯದ ಕುಜ, ಭಾಗ್ಯದ ಶನಿ ಬಿಸಿ ತುಪ್ಪ ಮಾಡಿಬಿಡ್ತಾರೆ ಕೆಲವಿಷ್ಟು ಸಂಬಂಧಗಳು. ಕುಟುಂಬದ ಕೆಲವಿಷ್ಟು ಸಂಬಂಧಗಳು ತುಂಬ ಬಿಸಿ ತುಪ್ಪವಾಗಿಬಿಡುತ್ತೆ, ಒತ್ತಡ ಆಗಿಬಿಡುತ್ತೆ. ಅಣ್ಣನ ವಿಚಾರದಲ್ಲಿ, ತಮ್ಮನ ವಿಚಾರದಲ್ಲಿ, ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ತುಂಬ ಬಿಸಿ ತುಪ್ಪ. ನನಗೆ ಏನು ಬೇಡ, ಗದ್ಲಾಗೆ ಅಂತ ತೆಗೆದು ಬಿಸಾಕ್ಬಿಡೋಣ ಅಂತಲೂ ಅನಿಸ್ಬಿಡುತ್ತೆ. ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ ಮಕ್ಕಳು ಮುಂದಿನದೆಲ್ಲ ಕಣ್ಮುಂದೆ ಬರುತ್ತೆ. ನಾನು ಬೇಡ ಅಂದ್ಬಿಡ್ಬಹುದು, ಅವರು ಇದ್ದಾರಲ್ಲ, ಅವ್ರಿಗೇನು ಅನ್ನೋಂಥ ಸ್ವಲ್ಪ ಬಿಸಿ ತುಪ್ಪ ಕಂಡು ಬರ್ತಾ ಇದೆ ಇದರಲ್ಲಿ. ಇದನ್ನು ಹೆಂಗೆ ಟ್ಯಾಕಲ್ ಮಾಡ್ತೀರಾ ನೀವು ಅನ್ನೋಂಥದ್ದು ಭಾಳ ನೋಡಿ. ಸಮಯ ಬಹಳಷ್ಟು ವಿಚಾರಕ್ಕೆ, ದೇವತಾನುಗ್ರಹಗಳು, ದೇವತಾರಾಧನೆಗಳು ಬಹಳಷ್ಟು ಪರಿಹಾರಗಳನ್ನು ಮಾಡ್ತವೆ. ನೀವು ಚಿಂತೆ ಮಾಡೋಕ್ಕೆ ಹೋಗಬೇಡಿ ಆಯ್ತಲ್ವಾ. ಸ್ವಲ್ಪ ದೇವತಾರಾಧನೆ ಬಗ್ಗೆ ಗಮನ ಕೊಡಿಸಿ. ಕರ್ಕಾಟಕ ರಾಶಿಯವರ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ನಾವು ವಿಶೇಷವಾಗಿ ದೇವತಾರಾಧನೆ ಮಾಡ್ತಾ ಇದ್ದೀವಿ. ಆ ವಿಶೇಷವಾದ ಪರಿಹಾರ ಏನಪ್ಪ ಅಂತಂದರೆ, ವೀಕ್ಷಕರೇ, ಜುಲೈ 24ನೇ ತಾರೀಕು ಭೀಮನ ಅಮಾವಾಸ್ಯೆ ಪರ್ವದಿನ. ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮೆಲ್ಲರ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ, ಅದು ಮಾಟಮಂತ್ರ ಇರಬಹುದು, ದೃಷ್ಟಿದೋಷ ಇರಬಹುದು, ಶತ್ರುಬಾಧೆ ಇರಬಹುದು, ಅಥವಾ ಉದ್ಯೋಗ ವ್ಯಾಪಾರ ವ್ಯವಹಾರಾದಿ ಕ್ಷೇತ್ರಗಳಲ್ಲಿ, ಮನೆಗಳಲ್ಲಿ ಎಲ್ಲೇ ಆಗಿರ್ಬೋದು, ತುಂಬ ತೊಂದರೆ ಕೊಡ್ತಾ ಇದ್ದಾರೆ ನಿಮಗೆ, ಅದು ನಿಮಗೆ ತುಂಬ ತೊಂದರೆ ಆಗುತ್ತಾ ಇದೆ ಅಂದರೆ ಅದರ ಪರಿಹಾರಕ್ಕೋಸ್ಕರವಾಗಿಯೇ ನಾವು ಶೂಲಿನಿ ದುರ್ಗಾ ಹೋಮವನ್ನು ಮಾಡ್ತಾ ಇದ್ದೇವೆ. ಬಹಳ ಕಾಲ ಆಯಿತು, ಹೋದ ವರ್ಷ ಮಾಡಿದ್ದೆ ಅನ್ಸುತ್ತೆ, ಬಹುಶಃ ಈ 1 ವರ್ಷಗಳ ಮೇಲೆ ಆಗೋಯ್ತೇನೋ. ಶೂಲಿನಿ ದುರ್ಗಾ ಹೋಮ, ಆ ಶೂಲಿನಿ ದುರ್ಗಾ ಹೋಮವನ್ನು ಭೀಮನ ಅಮಾವಾಸ್ಯೆ ದಿವಸ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ನಮ್ಮ ಯಾಗಶಾಲೆಯಲ್ಲಿ ಮಾಡಿ ಒಂದು ಅದ್ಭುತವಾದ ವಿಶೇಷವಾದ ತ್ರಿಶೂಲವನ್ನು ಕೊಡ್ತಾ ಇದ್ದೇವೆ. ಹೋದ ವರ್ಷವೂ ಕೊಟ್ಟಿದ್ವಿ, ಈ ವರ್ಷವೂ ಸಹ ಮತ್ತೆ ಕೊಡ್ತಾ ಇದ್ದೀವಿ. ಹಳೆಯ ತ್ರಿಶೂಲ ನಿಮ್ಮಲ್ಲಿದೆ ಅಂದರೆ ಅದನ್ನೆಲ್ಲರೂ ಹರಿಯೋ ನೀರಿನಲ್ಲೋ ಹೊರಗಡೆ ಎಲ್ಲರೂ ವಿಸರ್ಜನೆ ಮಾಡಿ ಈ ಹೊಸದನ್ನು ಇಟ್ಕೊಳ್ಬಹುದು. ಇಲ್ಲ ನಮ್ಮ ಹತ್ರ ಇಲ್ಲವೇ ಇಲ್ಲ, ನಾವು ಯಾವಾಗೂ ಕೊಟ್ಟಿಲ್ಲ ಅಂದರೆ ಬೇಗ ನಿಮ್ಮ ಹೆಸರು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಈ ಸ್ಕ್ರೀನ್ ಮೇಲೆ ಕಾಣುವ ವಿಶೇಷವಾದಂತಹ ತ್ರಿಶೂಲನ್ನ ಈ ಥರ ನಾವು ಒಂದು ಚಿಕ್ಕ ಬಾಕ್ಸ್, ಸಂಕಲ್ಪ ಸೇವಾ ಪ್ರಸಾದದ ಬಾಕ್ಸ್ನಲ್ಲಿ ಕಳಿಸ್ಕೊಡ್ತೇವೆ. ಈ ಒಂದು ವಿಶೇಷವಾದಂತಹ ಸ್ಕ್ರೀನ್ ಮೇಲೆ ಕಾಣುವ ತ್ರಿಶೂಲವನ್ನು ನಿಮ್ಮ ದೇವರ ಮನೆಯಲ್ಲಿ ಇಟ್ಕೊಳ್ಬಹುದು ನೀವು, ಅಥವಾ ಬಿಸ್ನೆಸ್ ಮಾಡ್ತಿದ್ರೆ ನಿಮ್ಮ ಅಂಗಡಿ ಕ್ಯಾಶ್ ಬಾಕ್ಸ್ಗಳಲ್ಲಿ ಇಟ್ಕೊಳ್ಬಹುದು. ಅದೇ ಅಂದರೆ ಆ ದೃಷ್ಟಿಯನ್ನು, ನೆಗೆಟಿವನ್ನು, ಮಾಟಮಂತ್ರಗಳನ್ನು, ಇದನ್ನೆಲ್ಲ ಶತ್ರುಬಾಧೆಗಳನ್ನು ತಡೆಯುತ್ತೆ ಶೂಲಿನಿ ದುರ್ಗಾ ಹೋಮದಲ್ಲಿ ಅಭಿಮಂತ್ರಿತ ತ್ರಿಶೂಲ. ಅಷ್ಟೇ ಅಲ್ಲ, ಇದರ ಜೊತೆಗೆ ಬಹಳ ಪ್ರಮುಖವಾಗಿ ನಾವು ಅವತ್ತು ಭೀಮನ ಅಮಾವಾಸ್ಯೆ ಇರೋದ್ರಿಂದ 2 ದೀಪಗಳನ್ನು ಇಟ್ಟು ಅದರಲ್ಲಿ ಪಾರ್ವತಿ ಪರಮೇಶ್ವರ ಆರಾಧನೆಯನ್ನು ಮಾಡಿ ನಿಮ್ಮ ಸೌಮಾಂಗಲ್ಯ ಅಭಿವೃದ್ಧಿಗೋಸ್ಕರ, ಅಂದರೆ ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು, ಹಾಗೂ ಗಂಡನ ಆಯಸ್ಸು ಅಭಿವೃದ್ಧಿಯಾಗಬೇಕು, ಆರೋಗ್ಯ ವೃದ್ಧಿಯಾಗಬೇಕು ಗಂಡನಿಗೆ ಅನ್ನುವ ಕಾರಣಕ್ಕೆ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ನೀವು ಮಾಡುವಂಥದ್ದು ಅವತ್ತಿನ ದಿವಸ ಅಲ್ವೇ. ಸೊ ನಾವು ಜ್ಯೋತಿರ್ಭೀಮೇಶ್ವರನ ಒಂದು ವಿಶೇಷವಾದ ಹೋಮವನ್ನೇ ಮಾಡಬೇಕು, ಪಾರ್ವತಿ ಪರಮೇಶ್ವರರ ವಿಶೇಷವಾದ ಹೋಮವನ್ನೇ ಮಾಡಬೇಕು. ಹಾಗೂ ನಿಮಗೆಲ್ಲರಿಗೂ ಸಹ ಒಂದು ವಿಶೇಷವಾದ ಕಂಕಣ, ನೀವೇನು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡಿ ಕಂಕಣವನ್ನು ಕಟ್ತಿರಲ್ಲ, ಆ ಕಂಕಣವನ್ನು ನಾವು ಹೋಮವನ್ನೇ ಮಾಡಿ ನಿಮಗೆ ಕೊಡಬೇಕು. ಸೊ ಪ್ರತಿಯೊಬ್ಬ ವಿವಾಹಿತ ಸ್ತ್ರೀ ನಿಮ್ಮ ಯಜಮಾನರಿಗೆ ಕೈಗೆ ಆ ಒಂದು ಕಂಕಣವನ್ನು ಕಟ್ಟಬಹುದು, ಇಲ್ಲ ನೀವು ಸಹ ಕಟ್ಕೊಳ್ಬಹುದು. ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅಂತ ಸ್ವಯಂವರ ಪಾರ್ವತಿ ಹೋಮ ಸಹಿತವಾಗಿ ನಾವು ಜ್ಯೋತಿರ್ಭೀಮೇಶ್ವರ ವ್ರತದ ಒಂದು ಸಂಪೂರ್ಣ ಫಲಕ್ಕೆ ಪಾರ್ವತಿ ಪರಮೇಶ್ವರರ ಒಂದು ಹೋಮ, ಜ್ಯೋತಿರ್ಭೀಮೇಶ್ವರ ಮಂತ್ರ ಹೋಮವನ್ನೇ ಸಹ ನಾವು ಮಾಡ್ತಾ ಇದ್ದೇವೆ. ಅದರ ಒಂದು ವಿಶೇಷ ಅಭಿಮಂತ್ರಿತ ಒಂದು ಕಂಕಣ ದಾರವನ್ನು ನಿಮಗೆ ಕಳಿಸ್ಕೊಡ್ತೇವೆ. ಸೊ ಅದರಿಂದ ಹಲವಾರು ಜನ ಉದ್ಯೋಗ ಅಂತಲೋ, ವ್ಯಾಪಾರ, ಬಿಸಿನೆಸ್ ಇತ್ಯಾದಿ ಹಲವಾರು ಕಾರಣಗಳಿಂದ ಮನೆಯಲ್ಲಿ ಈ ವ್ರತವನ್ನು ಮಾಡಲಿಕ್ಕೆ ಆಗದೆ ಇರತಕ್ಕಂಥವ್ರು ಯೋಚನೆ ಮಾಡಿಬಿಡಿ, ಅವತ್ತಿನ ದಿವಸ ನಾವೇ ಹೋಮವನ್ನು ಮಾಡಿ ನಿಮಗೆ ಕಂಕಣ ಪ್ರಸಾದಾದಿಗಳನ್ನ ಕಳಿಸ್ಕೊಡ್ತಾ ಇದ್ದೇವೆ. ಅದನ್ನು ಧಾರಣೆ ಮಾಡಿಕೊಂಡು ಹೋಮದ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಹಣೆಯಲ್ಲಿ ಇಟ್ಕೊಂಡ್ರೆ ಸಾಕು, ನಿಮಗೆ ಆ ಫಲ ಸಿಗ್ತದೆ. ಅಷ್ಟೇ ಅಲ್ಲ, ಸ್ವಯಂವರ ಪಾರ್ವತಿ ಹೋಮವನ್ನು ಸಹ ನಾವು ಅವತ್ತಿನ ದಿವಸ ಮಾಡ್ತಾ ಇದ್ದೇವೆ. ಇಷ್ಟೇ ಅಲ್ಲದೇನೆ, ನಾನು ಆಗಲೇ ವಿಡಿಯೋಗಳು ಕೆಲವಿಷ್ಟು ಮಾಡಿದ್ದೆ, ಇನ್ನು ಕೆಲವಿಷ್ಟು ಮಾಡ್ತೇನೆ. ಕುಜನ ಒಂದು ವಿಶೇಷವಾದಂತಹ ಸಹಸ್ರ ಕುಜ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ.
ಈ ಜುಲೈ ತಿಂಗಳಲ್ಲಿ ಕುಜ ಕನ್ಯಾ ರಾಶಿಯಲ್ಲಿರ್ತಾನೆ ಹಾಗೂ ಮೀನರಾಶಿಯಲ್ಲಿ ಆಲ್ರೆಡಿ ಏನು ಶನಿಗ್ರಹ ಇದ್ದಾನೆ. ಇದನ್ನು ಮಂದಮಂಗಳ ಯೋಗ ಅಂತ ಕರಿತೇವೆ. ಇದರ ರಿಲೇಟೆಡ್ ಆಗಿರ್ತಕ್ಕಂಥ ವಿಡಿಯೋಗಳನ್ನು ಸಹ ನಾನು ಮುಂದಿನ ದಿನಗಳಲ್ಲಿ ಮಾಡಲಿದ್ದೇನೆ. ಈ ಮಂದಮಂಗಳ ಜೊತೆ ಈ ಬಿಸಿ ತುಪ್ಪದ ಥರ ಉಗಿದ್ರೆ ತುಪ್ಪ ವೇಸ್ಟ್ ಆಗುತ್ತೆ, ಕುಡಿದ್ರೆ ಗಂಟಲು ಸುಟ್ಟೋಗುತ್ತೆ ಅನ್ನುವ ಪರಿಸ್ಥಿತಿ ಮಂದಮಂಗಳ ಯೋಗ ಅಂತೀವಿ ನಾವು ಇದನ್ನು. ಸೊ ಇದಕ್ಕೋಸ್ಕರ ವಿಶೇಷವಾಗಿ ಸಹಸ್ರ ಕುಜ ಶಾಂತಿ 1008 ಸಂಖ್ಯೆಯಲ್ಲಿ ಕುಜಗ್ರಹಕ್ಕೆ ಶಾಂತಿ ಹೋಮವನ್ನು ಮಾಡಿ ನಿಮ್ಮೆಲ್ಲರ ಕುಜದೋಷಗಳು ಪರಿಹಾರವಾಗಬೇಕು, ವಿಶೇಷವಾಗಿ ನಿಮಗೆ ಆ ಕುಜನ ಅನುಗ್ರಹ ಸಿಗಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ 1008 ಸಂಖ್ಯೆಯಲ್ಲಿ ಕುಜಗ್ರಹಿ ಹೋಮವನ್ನು ಮಾಡಿ ನಿಮಗೆ ಆ ಅಂಗಾರಮಣಿ ಅನ್ನುವಂಥ ಒಂದು ಮಣಿಯನ್ನು ಸಹ ಕಳಿಸ್ಕೊಡ್ತಾ ಇದ್ದೇವೆ. ಅದು ಸಹ ಈ ಪ್ರಸಾದದ ಬಾಕ್ಸ್ ಅಲ್ಲಿ ಇರಲಿದೆ. ಅಷ್ಟೇ ಅಲ್ಲದೆ ನಾವು ಸ್ವಯಂವರ ಭಾರತಿ ಹೋಮ, ಗುರು ಶಾಂತಿ, ಶನಿ ಶಾಂತಿ, ಮಹಾನವಗ್ರಹ ಶಾಂತಿ ಹೋಮಗಳು ಎಲ್ಲದನ್ನೂ ಸಹ ಮಾಡ್ತಾ ಇದ್ದೇವೆ. ಮಂದಮಂಗಳ ಯೋಗ ಅಂದ್ರೆ ಶನಿ ಕುಜ ಎರಡಕ್ಕೂ ಹೋಮ ಮಾಡಬೇಕಲ್ಲ, ಸೊ ಆ ಎರಡಕ್ಕೂ ಶಾಂತಿ ಮಾಡ್ತಾ ಇದ್ದೇವೆ. ವಿಶೇಷವಾಗಿ 1008 ಸಂಖ್ಯೆಯಲ್ಲಿ ಕುಜನಿಗೆ ಹೋಮವನ್ನು ಮಾಡ್ತಾ ಇದ್ದೇವೆ. ಅದೆಲ್ಲವೂ ಸಹ ಒಂದು ಪ್ರಸಾದ ಸ್ವರೂಪದಲ್ಲಿ ಈ ಒಂದು ಪ್ರಸಾದದ ಬಾಕ್ಸ್ನಲ್ಲಿ ನಿಮಗೆ ಕಳಿಸ್ಕೊಡ್ತೇವೆ. ನಿಮಗೆ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ ಕುಂಕುಮ, ಆ ಜ್ಯೋತಿರ್ಭೀಮೇಶ್ವರ ಒಂದು ಹೋಮದಲ್ಲಿ ಅಭಿಮಂತ್ರಣ ಮಾಡಿದ ಕಂಕಣ ದಾರ, ಅದ್ರ ಜೊತೆಗೆ ನಿಮಗೆ ಒಂದು ಶೂಲಿನಿ ದುರ್ಗಾ ಹೋಮದಲ್ಲಿ ಅಭಿಮಂತ್ರಿತ ತ್ರಿಶೂಲ ಹಾಗೂ ಸಹಸ್ರ ಕುಜ ಶಾಂತಿ ಇತ್ಯಾದಿಗಳಲ್ಲಿ ಅಭಿಮಂತ್ರಿತವಾದಂತಹ ಆ ಅಂಗಾರಮಣಿ ಕುಜನಮಣಿಯನ್ನು ನಿಮಗೆ ಕಳಿಸ್ಕೊಡ್ತಾ ಇದ್ದೀವಿ. ರಿಯಲ್ ಎಸ್ಟೇಟು, ಭೂಮಿ ವ್ಯವಹಾರಗಳು, ಭೂಮಿ ಕೊಂಡುಕೊಳ್ಳೋದು, ಮಾರಾಟ ಮಾಡ್ತಕ್ಕಂಥದ್ದು, ಯಾವುದೇ ರೀತಿಯ ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ, ಸೈಟ್ ತಗೊಳಕ್ಕಾಗ್ತಾ ಇಲ್ಲ, ಸೈಟ್ ಸೇಲ್ ಮಾಡೋಕ್ಕಾಗ್ತಾ ಇಲ್ಲ, ಜಮೀನು ಖರೀದಿ ಇತ್ಯಾದಿ ಪ್ರಾಬ್ಲಮ್ ಆಗಿದೆ, ಪಿತ್ರಾರ್ಜಿತ ಆಸ್ತಿ, ಭೂಮಿ ವಿಚಾರದಲ್ಲಿ ಸಮಸ್ಯೆ ಆಗಿದೆ. ಯಾವುದೇ ಭೂಮಿ ವಿಚಾರ, ಸ್ವಂತ ಮನೆ, ಬಾಡಿಗೆ ಮನೆ, ಲೀಸ್ ಮನೆ ಎಲ್ಲೇ ಇರಲಿ, ಆ ಭೂಮಿಯಲ್ಲಿರುವ ಸಮಸ್ಯೆಗಳು ಪರಿಹಾರವಾಗಬೇಕು, ಕುಜಾನುಗ್ರಹ ಸಿಗಬೇಕು, ಕುಜ ದೋಷಗಳು ಪರಿಹಾರವಾಗಬೇಕು ಅಂತಲೇ ಅಂಗಾರಮಣಿಯನ್ನು ಕೊಡ್ತಾ ಇರುವಂಥದ್ದು. ಕುಜನ ಒಂದು ಉಪರತ್ನವಾಗಿರ್ತದೆ, ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಬಹುದು ಒಂದು ಕೆಂಪು ದಾರದಲ್ಲಿ. ಸೊ ಖಂಡಿತವಾಗಿ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತಿನದು ಭೀಮನ ಅಮಾವಾಸ್ಯೆ ದಿವಸ ಬೆಳಗ್ಗೆ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲಾ ಹೋಮಗಳನ್ನು ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸಿಕೊಡಲಿದ್ದೇವೆ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡಿಕೊಂಡು ಆ ಕಾರ್ಯಕ್ರಮಕ್ಕೆ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗಬೇಕು. ಸೊ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದ್ರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಿಡರಂತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಏನಾದರೂ ವಿಶೇಷವಾಗಿ ನನಗೆ ತಿಳಿಸಬೇಕು ಅಂತಿದ್ರೆ ಕಮೆಂಟ್ ಮಾಡಿ. ಖಂಡಿತವಾಗಿ ನಿಮ್ಮೆಲ್ಲರ ಕಮೆಂಟ್ಸ್ಗಳನ್ನು ನಾನು ಓದ್ತಾ ಇರ್ತೇನೆ ಹಾಗೂ ಅದರಲ್ಲಿ ಏನೇನು ಬೇಕು ಆ ವ್ಯವಸ್ಥೆಯನ್ನು ನಿಮಗೆ ಬೇಕಾದ ಸಹಾಯವನ್ನು ಮಾಡುವಂತಹ ಪ್ರಯತ್ನವನ್ನು ಸಹ ನಾನು ಮಾಡ್ತಾ ಇರ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.